स्वामी महाराज की, जगद्गुरु सिद्धारूढ़ स्वामी महाराज की, जगद्गुरु शिवानंद भारती स्वामी महाराज की, सकल साधु संत महाराज की जय मंगलम जय नमः पार्वती पते हर हर रमादे। ಎಲ್ಲರೂ ಸುಮ್ಮನೆ ಕುಂಡ್ರಿ. ಕ್ಷೇತ್ರಾದಿ ದೇವತೆ ಜಗದ್ಗುರು ಚನ್ನವರ ಸವೇಂದ್ರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶತಶಿರವಾಗಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ, ಇವತ್ತಿನ ಈ ದೇವಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ವಿಶ್ವಕುಟುಂಬಿ ಸಾಧು ಚಕ್ರವರ್ತಿ ಗುರು ಸಾರ್ವಭೌಮ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಶತಶಿರವಾಗಿ ಪರಮ ಪೂಜ್ಯರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿಗಳಾದ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ, ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಮಹಾತ್ಮರ ಮಾತಾಜಿಯವರಿಗೂ ನಮಸ್ಕರಿಸಿ, ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಧಿಕರಣವಾಗಿಟ್ಟುಕೊಂಡು ವಿಚಾರ ಲೋಕಹಿತ ಚಿಂತಕರಾದ ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ವಿವೇಕ ಚಿಂತಾಮಣಿಯಲ್ಲಿ ಬರತಕ್ಕಂಥದ್ದು ಇವತ್ತಿನ ವಿಷಯ. ಜ್ಞಾನಿಯಿಂದ ಈ ಲೋಕಕ್ಕೆ ಪ್ರಯೋಜನ. ಒಬ್ಬ ತತ್ವಜ್ಞಾನಿಯಿಂದ ಈ ಲೋಕಕ್ಕೆ ಏನು ಲಾಭವಾಗುತ್ತದೆ ಅಂತ ಪ್ರಶ್ನೆ ಮಾಡಿದಾಗ 4 ಪ್ರಕಾರವಾದಂಥ ಶಿಷ್ಯರು ಮತ್ತು ಭಕ್ತರು ಮತ್ತು ಉದಾಸೀನರು ಮತ್ತು ಪಾಪಿಗಳು ಇವರು ಉದ್ಧಾರವಾಗುತ್ತಿದ್ದಾರೆ. ಒಬ್ಬ ಸಂತನಿಂದ ದೊಡ್ಡ ಪ್ರಯೋಜನವಿರುತ್ತದೆ. ಯಾವ ಊರಲ್ಲಿ ಮಹಾತ್ಮ ಬಂದು ವಾಸ ಮಾಡಿದ್ದಾನೆಯೋ ಅದು ಕಾಶಿ ಕ್ಷೇತ್ರವಾಗುತ್ತದೆ. ಅಲ್ಲಿ ಬಂದು ಏನು ಬೇಡ್ಕೋತೇವೋ ಎಲ್ಲ ಫಲಗಳು ಸಿದ್ಧಿಸುತ್ತವೆ. ಜಗದ್ಗುರು ಚನ್ನವರ ಸವೇಂದ್ರ ಮಹಾಸ್ವಾಮೀಜಿಯವರು ಈ ಕ್ಷೇತ್ರಕ್ಕೆ ಬಂದು ಪಾದಾರ್ಪಣೆ ಅಂತದ ಮಾಡಿದರು. ಇದು ಅವಿಮುಕ್ತ ಕ್ಷೇತ್ರವಾಯಿತು. ಅವಿಮುಕ್ತ ಕ್ಷೇತ್ರ ಅಂದರೆ ಏನಪ್ಪ, ವಾರಣಾಸಿವಾಯಿತು. ಇಲ್ಲೆಲ್ಲ ಬಂದು ಏನೇನು ಬೇಡ್ತಾರೆ ಬೇಡಿ, ಆ ಜ್ಞಾನಿಗಳ ಒಂದು ಸನ್ನಿಧಾನದಲ್ಲಿ ನಾವು ಭಕ್ತಿಯಿಂದ ಬೇಡಿಕೊಂಡಾಗ ಎಲ್ಲ ಫಲಗಳು ಸಿದ್ಧಿಸುತ್ತವೆ. ಈ ಲೌಕಿಕ ಸುಖಗಳಾಗಲಿ ಪಾರಮಾರ್ಥಿಕ ಸುಖ ಆಗಲಿ ಎಲ್ಲವೂ ದೊರೆಯಬೇಕಾದರೆ ಒಬ್ಬ ಸಂತನಿಂದ ದೊಡ್ಡ ಲಾಭವಾಗುತ್ತದೆ. ಸದಾವಕಾಲದಲ್ಲಿ ಭಕ್ತನು ಆ ಸದ್ಗುರುಗಳನ್ನು ಆರಾಧನೆ ಮಾಡುತ್ತಿದ್ದಾನೆ, ಅವನೂ ಉದ್ಧಾರವಾಗುತ್ತಿದ್ದಾನೆ. ಎರಡನೇದವ ಯಾವ ಅಂತ ವಿಚಾರ ಮಾಡಿದಾಗ ಶಿಷ್ಯನು ಆ ಗುರುವಾಕ್ಯದಲ್ಲಿ ವಿಶ್ವಾಸಿದ್ದ ಮೂಲಕವಾಗಿ ಶಿಷ್ಯನು ಶ್ರೇಷ್ಠವಾದಂಥ ಬ್ರಹ್ಮಜ್ಞಾನ ಅಂತ ಅದು ಪಡ್ಕೊಂಡು ಶ್ರೇಷ್ಠವಾದಂಥ ಮೋಕ್ಷವನ್ನು ಹೊಂದುತ್ತಿದ್ದಾನೆ. ಪಾಪಿ ಆದರೂ ಕೂಡ ಅವು ಈ ಕ್ಷೇತ್ರಕ್ಕೆ ಬಂದರೆ ಸಾಕು, ತನ್ನ ಕಣ್ಣಿನಿಂದ ಮಹಾತ್ಮರು ನೋಡಿದ್ರೆ ಸಾಕು. ಮಹಾತ್ಮರು ನೋಡುವುದರಿಂದ ಏನಾಗ್ತದೆ ಅಂದರೆ ಪಾಪವು ಕ್ಷಯವಾಗುತ್ತದೆ, ಅವು ಪುಣ್ಯಾತ್ಮನಾಗುತ್ತಾನೆ ಅಂತ ನಿಜಗುಣ ಶಿವಯೋಗಳು ಬರೆದುಕೊಂಡು ಬಂದಿದ್ದಾರೆ. ನಿಮಿಷಾರ್ಧಂ ಯತ್ರ ತಿಷ್ಠಂತೆ ಯೋಗಿನಃ. ಎಲ್ಲಿ ಒಂದು ನಿಮಿಷ ಆಗಲಿ, ಒಂದು 10 ನಿಮಿಷ ಆಗಲಿ ಮಹಾತ್ಮರು ಬಂದು ನೆಲೆ ನಿಂತಾಗ ಅದೇನಾಗ್ತದೆ, ದೊಡ್ಡ ತಪೋವನವಾಗುತ್ತದೆ. ಅಲ್ಲಿ ಏನಾಗ್ತದೆ, ಎಲ್ಲ ಶ್ರೇಯಾಂಶಗಳಂದ್ರೆ ಈ ಲೌಕಿಕ ಸುಖ ಭೌತಿಕ ಸುಖ ಎಲ್ಲ ಸುಖಗಳು ಎಲ್ಲವೂ ಪ್ರಾಪ್ತಿಯಾಗ್ತಾ ಇದ್ದಾವೆ. ಇದು ದೊಡ್ಡ ಕ್ಷೇತ್ರ, ಹಾರುಗೇರಿ ಕ್ಷೇತ್ರ. ಇಲ್ಲಿ ಮಹಾತ್ಮ ಯಾರು ಅಂದರೆ ಜಗದ್ಗುರು ಚನ್ನವರ ಸವೇಂದ್ರ ಮಹಾಸ್ವಾಮೀಜಿಯವರು. ಅವರು ಭಕ್ತಿಯಿಂದ ನೀವು ಆರಾಧನೆ ಮಾಡಿರಿ, ಅಂಗನೆಯರೊಲಿಯುವುದು, ಬಂಗಾರ ಸಿಗುವುದು, ಸಂಗ್ರಾಮದೊಳು ಜಯಿಸುವುದು ಸಂಗಯ್ಯನೊಲಿಮೆ ಅಂದ. ಮಹಾತ್ಮರ ಆಶೀರ್ವಾದ ಇದ್ರೆ ಏನಾಕೈತೆ ಅಂದರೆ ಈ ಲೋಕದೊಳಗೆ ಯಾವ್ಯಾವ ಭೋಗಗಳು ಬೇಕು ಅಂದ್ರೆ ಒಳ್ಳೆಯ ಹೆಂಡತಿ ಆಗಲಿ, ಒಳ್ಳೆಯ ಗಂಡ ಆಗಲಿ, ಒಳ್ಳೆಯ ಸಂಪತ್ತಾಗಲಿ ಎಲ್ಲವೂ ನಾವು ಯುದ್ಧದಲ್ಲಿ ನಾವು ಜಯಿಸಿ ಬರಬೇಕಾದರೂ ಕೂಡ ದೇವರು ಕೊಂಡದ್ದನ್ನು ಆಶೀರ್ವಾದ ಬೇಕಾಗುತ್ತದೆ. ಅಂಥ ಪುಣ್ಯಾತ್ಮನ ಕ್ಷೇತ್ರಕ್ಕೆ ನಾವು ಎಲ್ಲರೂ ಬಂದಿದ್ದೇವೆ. ಇಲ್ಲಿ ಏನು ಮಾಡಬೇಕು ನಾವು ಅಂದ್ರೆ ಭಕ್ತಿಯಿಂದ ಕುಂತ ಮಹಾತ್ಮರು ನೋಡಿದ್ರೆ ಏನಾಕತಿ ಅಂದ್ರೆ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಆಗ್ತಾಯಿದೆ. ದೊಡ್ಡ ಮಹಾತ್ಮರು ಪವಾಡ ಪುರುಷರಿದ್ದಾರೆ. ಅವರ ಗದ್ದಿಗೆ ಹೋಗಿ ನೀವು ದರ್ಶನ ಮಾಡಿದಾಗ ನಿಮ್ಗೆ ಇಷ್ಟಾರ್ಥಗಳು ಎಲ್ಲವೂ ಸಿದ್ಧಿಸುತ್ತವೆ. ಅಂಥ ಮಹಾತ್ಮರ ಒಂದು ಆಶೀರ್ವಾದ ನಮಗೂ ನಿಮಗೂ